ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಸ್ರೇಲ್ ಪ್ರಧಾನಿ ಇನ್ನಿಲ್ಲ ಅನ್ನುವ ಸುದ್ದಿ ಕಳೆದ 2-3 ದಿನಗಳಿಂದ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಅದರಲ್ಲೂ 6 ಬೆರಳಿನ ವಿಡಿಯೋ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನ ಹುಟ್ಟಾಕಿತ್ತು. ಬೆಂಜಮಿನ್ ನೆತನ್ಯಾಹು ಇರಾನ್ ದಾಳಿಯಲ್ಲಿ ಸತ್ತಿದ್ದಾರೆ. ಈ ಸಾವಿನ ಸುದ್ದಿಯನ್ನ ಮರೆಮಾಚೋದಕ್ಕೋಸ್ಕರ ಇಸ್ರೇಲ್ ತಮ್ಮ ಪ್ರಧಾನಿಯ AI ವಿಡಿಯೋವನ್ನ ಹರಿಬಿಟ್ಟಿದೆ. ಆ ವಿಡಿಯೋದಲ್ಲಿ ನೆತನ್ಯಾಹುಗೆ 6 ಬೆರಳುಗಳಿದೆ. ಅಲ್ಲಿಗೆ ಇದೊಂದು AI ವಿಡಿಯೋ ಅನ್ನೋದು ಕನ್ಫರ್ಮ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ಹರಿದಾಡಿತ್ತು. ಈ ವದಂತಿ ಎಷ್ಟು ಬಲವಾಗಿತ್ತೆಂದ್ರೆ ಇಸ್ರೇಲ್ನ ಬೆಂಬಲಿಗರು ಆತಂಕದಲ್ಲಿದ್ದರೆ ಶತ್ರು ರಾಷ್ಟ್ರಗಳು ಸಂಭ್ರಮಿಸೋದಕ್ಕೆ ಶುರು ಮಾಡಿದ್ದವು. ಆದರೆ ಈ ಎಲ್ಲ ಊಹಾಪೋಹಗಳಿಗೆ ಇಸ್ರೇಲ್ ಪ್ರಧಾನಿ ಕೇವಲ 1 ಕಪ್ ಕಾಫಿಯೊಂದಿಗೆ ಉತ್ತರ ನೀಡಿದ್ದಾರೆ. ಅಲ್ಲಿಗೆ ಎಲ್ಲ ವದಂತಿಗಳಿಗೆ ತೆರೆ ಬಿದ್ದಿದೆ. ಅಷ್ಟಕ್ಕೂ ಏನಿದು ವೈರಲ್ ಸುದ್ದಿಯ ಸತ್ಯಾಂಶ? ಈ ವದಂತಿ ಹರಡಿದ್ದು ಹೇಗೆ? ಇದೀಗ ನೆತನ್ಯಾಹು ಈ ಸುದ್ದಿಗೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ಇತ್ತೀಚೆಗೆ ಇರಾನ್ ಮೇಲೆ ನಡೆದ ಭೀಕರ ದಾಳಿಗಳ ನಂತರ ಇರಾನ್ ಕಡೆಯಿಂದ ಪ್ರತೀಕಾರದ ಮಾತುಗಳು ಕೇಳಿ ಬರ್ತಾ ಇದ್ವು. ಈ ನಡುವೆ ಇರಾನ್ ನಡೆಸಿದ ವಾಯುದಾಳಿಯಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮೃತಪಟ್ಟಿದ್ದಾರೆ ಅನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವೈರಲ್ ಆಯಿತು. ಅದರಲ್ಲೂ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಒಂದು ವೇಳೆ ಈ ಕ್ರಿಮಿನಲ್ ನೆತನ್ಯಾಹು ಜೀವಂತವಾಗಿದ್ದರೆ ನಾವು ಅವನನ್ನ ಪತ್ತೆ ಹಚ್ಚಿ ಕೊಲ್ತೇವೆ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿತ್ತು. ಈ ಹೇಳಿಕೆಯು ನೆತನ್ಯಾಹು ನಿಜವಾಗಿಯೂ ಅಪಾಯದಲ್ಲಿದ್ದಾರೆ ಎಂಬ ಅನುಮಾನವನ್ನ ಜಗತ್ತಿನಾದ್ಯಂತ ಮತ್ತಷ್ಟು ಹೆಚ್ಚಿಸಿತ್ತು. ಈ ವದಂತಿಗಳಿಗೆ ತುಪ್ಪ ಸುರಿದಿದ್ದು ಮತ್ತೊಂದು ವಿಚಿತ್ರ ವಿಚಾರ. ಗುರುವಾರ ನಡೆದ ಸುದ್ದಿಗೋಷ್ಠಿಯ ವಿಡಿಯೋವೊಂದನ್ನ ನೆಟ್ಟಿಗರು ಸೂಕ್ಷ್ಮವಾಗಿ ಗಮನಿಸಿ ನೆತನ್ಯಾಹು ಅವರ ಒಂದು ಕೈಯಲ್ಲಿ 6 ಬೆರಳುಗಳು ಕಾಣಿಸುತ್ತಿದೆ ಅಂತ ವಾದಿಸೋದಕ್ಕೆ ಶುರು ಮಾಡಿದ್ರು. ಅಲ್ಲಿಗೆ ನೆತನ್ಯಾಹು ಇನ್ನಿಲ್ಲ ಅನ್ನುವ ಸುದ್ದಿಗೆ ಮತ್ತಷ್ಟು ಸಾಕ್ಷಿ ಸಿಕ್ಕಿದ ರೀತಿಯಾಗಿತ್ತು. ಜನರು ಕೂಡ ನೆತನ್ಯಾಹು ಈಗಾಗಲೇ ಸತ್ತಿದ್ದಾರೆ, ಈಗ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ಅವರಲ್ಲ, ಬದಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಸೃಷ್ಟಿಸಲಾದ ವಿಡಿಯೋ ಅಂತ ನಂಬಿಬಿಟ್ಟಿದ್ರು. ತಂತ್ರಜ್ಞಾನದ ಯುಗದಲ್ಲಿ AI ಎಷ್ಟೊಂದು ಮುಂದುವರೆದಿರುವಾಗ ಪ್ರಧಾನಿಯ ಸಾವನ್ನ ಮುಚ್ಚಿಡಲು ಇಸ್ರೇಲ್ ಇಂತಹ ದಾರಿ ಹಿಡಿದಿದೆ ಅಂತ ಅನೇಕರು ನಂಬಿದ್ರು. ಈ ಎಲ್ಲಾ ಸುದ್ದಿಗಳು ಸಿಕ್ಕಾಪಟ್ಟೆ ಸದ್ದು ಮಾಡಿದಾಗ ಬೆಂಜಮಿನ್ ನೆತನ್ಯಾಹು ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷರಾಗ್ತಾರೆ. ಭಾನುವಾರ ಸಂಜೆ ಬೆಂಜಮಿನ್ ನೆತನ್ಯಾಹು ಟ್ವಿಟರ್ನಲ್ಲಿ ಹಂಚಿಕೊಂಡ ವಿಡಿಯೋ ಎಲ್ಲರ ಬಾಯಿ ಮುಚ್ಚಿಸುತ್ತೆ. ಅವರು ಜೆರುಸಲೆಂನ ಒಂದು ಕೆಫೆಯಲ್ಲಿ ಆರಾಮವಾಗಿ ಕಾಫಿ ಆರ್ಡರ್ ಮಾಡ್ತಿರೋದು ವಿಡಿಯೋದಲ್ಲಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ವಿಡಿಯೋದಲ್ಲಿ ತಮ್ಮ ಸಾವಿನ ಸುದ್ದಿಯ ಕುರಿತಂತೆ ಗೇಲಿಯನ್ನ ಕೂಡ ಮಾಡಿದ್ದಾರೆ. ನಾನು ಸತ್ತಿದ್ದೇನೆ ಕಾಫಿಗಾಗಿ ಅನ್ನುವ ಟೈಟಲ್ ಕೊಟ್ಟು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಅದು ಹೀಬ್ರೋ ಭಾಷೆಯಲ್ಲಿ ಯಾವುದನ್ನಾದರೂ ಅತಿಯಾಗಿ ಪ್ರೀತಿಸೋದಕ್ಕೆ ಈ ಪದ ಬಳಸಲಾಗುತ್ತೆ. ಅಷ್ಟೇ ಅಲ್ಲ, ತಮ್ಮ 6 ಬೆರಳಿನ ಥಿಯರಿ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನೆತನ್ಯಾಹು ಮಾತನಾಡಿದ್ದಾರೆ. ನೀವು ನನ್ನ ಬೆರಳುಗಳನ್ನ ಎಣಿಸಲು ಬಯಸ್ತಾ ಇದ್ದೀರಾ? ನೀವು ಅವುಗಳನ್ನ ಇಲ್ಲಿ ನೋಡಬಹುದು ಮತ್ತು ಇಲ್ಲಿಯೂ ನೋಡಬಹುದು. ನೋಡಿ, ತುಂಬಾ ಚೆನ್ನಾಗಿದೆ ಎಂದು ತಮ್ಮ 2 ಕೈಗಳನ್ನ ಕ್ಯಾಮೆರಾದ ಮುಂದೆ ತೋರಿಸಿ ತಮಾಷೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ನಾಗರಿಕರಿಗೆ ಸುರಕ್ಷತೆಯ ಸಂದೇಶ ನೀಡಿರುವ ಅವರು ಸ್ವಲ್ಪ ತಾಜಾ ಗಾಳಿ ಸೇವಿಸಿ, ಆದರೆ ಸುರಕ್ಷಿತ ಪ್ರದೇಶದ ಸಮೀಪವೇ ಇರಿ. ನಿಮ್ಮ ಸ್ಥಿತಿಸ್ಥಾಪಕತ್ವವು ನನಗೆ ಮತ್ತು ಮೊಸಾದ್ಗೆ ಶಕ್ತಿಯನ್ನ ನೀಡುತ್ತಿದೆ. ನಾವು ಇರಾನ್ ಮೇಲೆ ಇಂದು ಕೂಡ ಭೀಕರವಾಗಿ ದಾಳಿ ನಡೆಸುತ್ತಿದ್ದೇವೆ ಅಂತ ಗುಡುಗಿದ್ದಾರೆ. ಸ್ನೇಹಿತರೆ, ನೆತನ್ಯಾಹು ಅವರ ಈ ವಿಡಿಯೋ ಕೇವಲ ಒಂದು ತಮಾಷೆಯಲ್ಲ, ಇದು ಇರಾನ್ಗೆ ನೀಡಿದ ನೇರ ಎಚ್ಚರಿಕೆ. ತಾವು ಸುರಕ್ಷಿತವಾಗಿದ್ದೇವೆ ಮತ್ತು ಶತ್ರುಗಳ ಮೇಲೆ ದಾಳಿ ಮುಂದುವರಿಸುತ್ತೇವೆ ಎಂಬ ಸಂದೇಶವನ್ನ ಅವರು ರವಾನಿಸಿದ್ದಾರೆ. ಆದರೆ ಇತ್ತ ಇರಾನ್ ಕೂಡ ನೆತನ್ಯಾಹು ಅವರನ್ನ ಕೊಲ್ಲುವವರೆಗೂ ಬಿಡೋದಿಲ್ಲ ಅಂತ ಪಣ ತೊಟ್ಟಿದೆ. ಇದೆಲ್ಲದರ ನಡುವೆ ನೆತನ್ಯಾಹು ಪೋಸ್ಟ್ ಮಾಡಿರುವ ಮತ್ತೊಂದು ವಿಡಿಯೋ ಕೂಡ ಫೇಕ್ ಅನ್ನುವ ವಾದಗಳು ಶುರುವಾಗಿದೆ. ಹೌದು, ಸಾವಿನ ವದಂತಿಗಳ ಬೆನ್ನಲ್ಲೇ ನೆತನ್ಯಾಹು ಅವರು ಹೊಸದಾಗಿ ಹಂಚಿಕೊಂಡಿರುವ ವಿಡಿಯೋ ಮೇಲೆಯೂ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ವಿಡಿಯೋದಲ್ಲಿ ಕಾಫಿ ತುಂಬಿದ ಕಪ್ಪನ್ನ ಮೇಲಕ್ಕೆತ್ಕೊಳ್ತಾರೆ. ಈ ವೇಳೆ ಕಾಫಿ ಸ್ವಲ್ಪವೂ ಕೆಳಕ್ ಬೀಳೋದಿಲ್ಲ. ಇದೇ ಅಂಶವನ್ನ ವಿಡಿಯೋ ನೋಡಿದ ಅನೇಕ ಮಂದಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ತುಂಬಿದ ಕಾಫಿ ಕಪ್ ಅನ್ನ ಮೇಲಕ್ಕೆತ್ಕೊಂಡಾಗ ಇನ್ನೇನು ಚೆಲ್ಲುತ್ತದೆ ಎಂದು ಭಾಸವಾಗುತ್ತದೆ, ಆದರೆ 1 ಹನಿ ಕಾಫಿಯು ಚೆಲ್ಲೋದಿಲ್ಲ. ಇದು ಹೇಗೆ ಸಾಧ್ಯ ಅಂತ ಅನೇಕರು ಪ್ರಶ್ನೆ ಮಾಡುವ ಮೂಲಕ ಮತ್ತೆ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು 6 ಬೆರಳಿನ ವಿಡಿಯೋ ವೈರಲ್ ಕುರಿತಂತೆ AI ಚಾಟ್ಬಾಟ್ ಗ್ರೋಕ್ ಸ್ಪಷ್ಟನೆ ನೀಡಿತ್ತು. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರಿಗೆ ಎಲ್ಲರಂತೆ ಪ್ರತಿ ಕೈಯಲ್ಲಿ 5 ಬೆರಳುಗಳೇ ಇವೆ.
ವಿಡಿಯೋದಲ್ಲಿ ಅವರು ಪೋಡಿಯಂ ಬಳಿ ಕೈ ಸನ್ನೆಯ ಮೂಲಕ ಮಾತನಾಡ್ತಾ ಇರುವಾಗ ಕ್ಯಾಮೆರಾ ಆಂಗಲ್ ಮತ್ತು ಕೆಂಪ ವೃತ್ತದ ಎಫೆಕ್ಟ್ ನಿಂದಾಗಿ ಅದು 6 ಬೆರಳುಗಳಂತೆ ಕಾಣುವ ಆಪ್ಟಿಕಲ್ ಎಲ್ಯೂಷನ್ ಸೃಷ್ಟಿಸಿದೆ ಅಂತ ಗ್ರಾಕ್ ಸ್ಪಷ್ಟನೆ ನೀಡಿತ್ತು. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇದೇ ಗ್ರಾಕ್ ನೀಡಿದ ಮಾಹಿತಿಯನ್ನು ಹಂಚಿಕೊಂಡು 6 ಬೆರಳಿನ ವಿಡಿಯೋವನ್ನ ವೈರಲ್ ಮಾಡಲಾಗಿತ್ತು. ಇದಾದ ನಂತರ ಗ್ರಾಕ್ ಇದಕ್ಕೆ ಸ್ಪಷ್ಟನೆ ಕೊಟ್ಟು ಇಲ್ಲ ಇದೊಂದು ಭ್ರಮೆ ಸೃಷ್ಟಿಸುವ ವಿಡಿಯೋ, ಅದರ ಅಸಲಿಯತ್ತು ಬೇರೆನೇ ಇದೆ ಅಂತ ವದಂತಿಗಳಿಗೆ ತೆರೆ ಎಳೆಯಲಾಗಿತ್ತು. ಇನ್ನು ಇದೇ ರೀತಿಯ ಸುದ್ದಿ ಇರಾನ್ ಹೊಸ ಸುಪ್ರೀಂ ಲೀಡರ್ ಕುರಿತು ಕೂಡ ವೈರಲ್ ಆಗಿತ್ತು. ಅದರಲ್ಲೂ ಅಮೆರಿಕ ಅಧ್ಯಕ್ಷ ಟ್ರಂಪೇ ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಕೋಮಾದಲ್ಲಿದ್ದಾರೆ, ಅವರ ಕೈಕಾಲು ಮುರಿದಿದೆ ಅಂತ ಹೇಳಿಕೆ ಕೊಟ್ಟಿದ್ರು. ಆದರೆ ಈ ವೈರಲ್ ಸುದ್ದಿಯ ಬಗ್ಗೆ ಇರಾನ್ ಇನ್ನೂ ಕೂಡ ಸ್ಪಷ್ಟ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ನೆತನ್ಯಾಹು ತಾವು ಜೀವಂತವಾಗಿದ್ದೇನೆ ಅನ್ನೋದಕ್ಕೆ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ, ಆದರೆ ಇರಾನ್ ಅಂತಹ ಪ್ರಯತ್ನ ಮಾಡಿಲ್ಲ. ಹೀಗಾಗಿ ಹೊಸ ಖಮೇನಿಯ ಕುರಿತು ಹಲವು ಪ್ರಶ್ನೆಗಳು ಹುಟ್ಕೊಂಡಿದೆ. ಎಲ್ಲಿವರೆಗೆ ಅಂದ್ರೆ ಮುಜ್ತಬಾ ಖಮೇನಿ ಇರಾನ್ನಲ್ಲಿದ್ದಾರೆಯೇ ಅಥವಾ ಬೇರೆ ದೇಶದಲ್ಲಿದ್ದಾರೆಯೇ ಅನ್ನುವ ಅನುಮಾನಗಳು ಕೂಡ ಶುರುವಾಗಿದೆ. ಒಂದು ವರದಿಯ ಪ್ರಕಾರ ಮುಜ್ತಬಾ ಖಮೇನಿ ಪ್ರಸ್ತುತ ರಷ್ಯಾದಲ್ಲಿದ್ದಾರೆ ಮತ್ತು ಅಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಇರಾನ್ ಮಾತ್ರ ಇದನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ. ನಮ್ಮ ಸುಪ್ರೀಂ ಲೀಡರ್ ಸುರಕ್ಷಿತವಾಗಿದ್ದಾರೆ, ಅಮೆರಿಕ ಹೇಳುವ ರೀತಿ ಏನು ಆಗೇ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ಇಂಥದ್ದೊಂದು ಸ್ಪಷ್ಟನೆ ಕೊಡ್ತಾ ಇದ್ದಂತೆ ಅಮೆರಿಕ ಮುಜ್ತಬಾ ಖಮೇನಿ ಬಗ್ಗೆ ಮಾಹಿತಿ ಕೊಟ್ಟವರಿಗೆ $10 ಮಿಲಿಯನ್ ಬಹುಮಾನವನ್ನ ಘೋಷಣೆ ಮಾಡಿದೆ. ಒಂದು ಸಣ್ಣ ಮಾಹಿತಿ ಕೊಟ್ಟರು ನಿಮ್ಗೆ ಬಹುಮಾನ ಕೊಡ್ತೇವೆ ಅಂತ ಅಮೆರಿಕ ಘೋಷಣೆ ಮಾಡಿದೆ. ಅಲ್ಲಿಗೆ ಹೊಸ ನಾಯಕ ಒಂದು ವೇಳೆ ಬದುಕಿದ್ರೆ ಅವರನ್ನ ಹೆಚ್ಚು ದಿನ ಉಳಿಸೋದಿಲ್ಲ ಅನ್ನೋದು ಕನ್ಫರ್ಮ್. ಒಂದು ಕಡೆಯಲ್ಲಿ ಈ ರೀತಿಯ ಪರ ವಿರೋಧದ ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಯುದ್ಧ 16ನೇ ದಿನಕ್ಕೆ ಕಾಲಿಟ್ಟಿದೆ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಮಾಡಿದ ದಾಳಿ ಇಡೀ ಮಧ್ಯಪ್ರಾಚ್ಯದಲ್ಲಿ ಬೆಂಕಿ ಹಚ್ಚಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಇಸ್ರೇಲ್ ಮತ್ತು ಗಲ್ಫ್ ದೇಶಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಈ ಯುದ್ಧದಲ್ಲಿ ಈಗಾಗಲೇ 2,000ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಅದರಲ್ಲಿ ಹೆಚ್ಚಿನವರು ಇರಾನ್ನವರು. ಏನೇ ಆದರೂ ಇರಾನ್ ಮಾತ್ರ ಸೋಲೋದಕ್ಕೆ ರೆಡಿ ಇಲ್ಲ. ಅಮೆರಿಕವನ್ನ ಮಣ್ಣು ಮುಕ್ಕಿಸಿಯೇ ಸಿದ್ಧ ಅಂತ ಇರಾನ್ ತೊಡೆ ತಟ್ಟಿದೆ. ಇರಾನ್ ಆರ್ಭಟಕ್ಕೆ ಅಮೆರಿಕ ಕೂಡ ತತ್ತರಿಸಿ ಹೋಗ್ತಾ ಇದೆ. ತನ್ನ ಸ್ನೇಹಿತ ದೇಶಗಳ ಸಹಾಯವನ್ನ ಬೇಡಿಕೊಳ್ಳುತ್ತಾ ಇದೆ. ಅಮೆರಿಕದ ಪರಿಸ್ಥಿತಿಯನ್ನ ಇರಾನ್ ಗೇಲಿ ಮಾಡ್ತಾ ಇದೆ. ಅಮೆರಿಕ ಸಹಾಯಕ್ಕಾಗಿ ಭಿಕ್ಷೆ ಬೇಡ್ತಾ ಇದೆ ಅಂತ ಇರಾನ್ ವ್ಯಂಗ್ಯವಾಡಿದೆ. ಈ ನಡುವೆ ಇರಾನ್ ದುಬೈ ಮೇಲೆ ತನ್ನ ಡ್ರೋನ್ ದಾಳಿಯನ್ನ ಮುಂದುವರಿಸಿದೆ. ದುಬೈ ವಿಮಾನ ನಿಲ್ದಾಣದ ಬಳಿ ಕೂಡ ಭೀಕರ ಬೆಂಕಿ ಕಾಣಿಸಿಕೊಂಡು ವಿಮಾನ ಸಂಚಾರ ಸ್ಥಗಿತಗೊಂಡಿದೆ. ಅಮೆರಿಕ ಯುದ್ಧ ನಿಲ್ಲಿಸದೇ ಇದ್ರೆ ಗಲ್ಫ್ ದೇಶಗಳ ಮೇಲೆ ನಾವು ಇದೇ ರೀತಿ ದಾಳಿ ಮಾಡ್ತೇವೆ ಅಂತ ಇರಾನ್ ಎಚ್ಚರಿಕೆ ನೀಡಿದೆ. ಮತ್ತೊಂದು ಕಡೆಯಲ್ಲಿ ಅಮೆರಿಕ ಕೂಡ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದೆ. ತನ್ನ ಗೆಳೆಯರ ಬಳಗವನ್ನ ಕಟ್ಕೊಂಡು ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಡ್ತಾ ಇದೆ ಅನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮರೀಚಿಕೆಯಾಗಿದೆ ಮತ್ತು ಜಗತ್ತು 3ನೇ ಮಹಾಯುದ್ಧದ ಅಂಚಿನಲ್ಲಿದೆಯಾ ಅನ್ನುವ ಆತಂಕ ಮೂಡ್ತಾ ಇದೆ. ಇನ್ನಾದರೂ ಮಾತುಕತೆಯ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬೇಕಾಗಿದೆ. ಯುದ್ಧದಿಂದ ಸಾಧಿಸೋದು ಏನೇನೂ ಇಲ್ಲ. ಗೆದ್ದವನು ಸೋತ, ಸೋತವನು ಸತ್ತ. ಯುದ್ಧದಿಂದ ಆಗೋದು ಇಷ್ಟೇ. ಹೀಗಾಗಿ 3 ದೇಶಗಳು ಕೂಡ ತಮ್ಮ ಪ್ರತಿಷ್ಠೆಯನ್ನ ಬಿಟ್ಟು ಜಗತ್ತಿನ ಉಳಿವಿಗಾಗಿ ಶಾಂತಿ ಮಂತ್ರವನ್ನ ಜಪಿಸಲೇಬೇಕಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.